ವೀಕೆಂಡ್ ಅಡ್ಡದಲ್ಲಿ ನಾವು ಇವತ್ತು ದುನಿಯಾ ವಿಜಯ್ ಅವ್ರ ಜೊತೆ ಇದ್ವಿ. ಅವ್ರು ಹೇಳ್ತಾ ಇದ್ರು ಅಂದ್ರೆ ಹೇಗೆ ನಾವು ವೀಕೆಂಡ್ ಅಲ್ಲಿ ಏನೇನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ವೀಕೆಂಡ್ ಅಲ್ಲಿ ಮಾತ್ರ ಅಲ್ಲ, ಅವರು ಆಲ್ಮೋಸ್ಟ್ ಪ್ರತಿದಿನ ಕೂಡ ಜಿಮ್ ಮಾಡ್ತಾರೆ. ವೀಕೆಂಡ್ ಅಲ್ಲಿ ಇನ್ನೂ ಹೆಚ್ಚಿನ ಟೈಮ್ ಕೊಡ್ತಾರೆ ಅಂತ ಹೇಳ್ತಿದ್ರು. ಅಂದ್ರೆ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ ಹೇಳಿ. ಯಾಕಂದ್ರೆ ನೀವು ಜಿಮ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀರಾ. ನಿಮ್ಮ ಈ ಫಿಸಿಕ್ ನೋಡಿದ್ರೆ ಗೊತ್ತಾಗುತ್ತೆ ಫಿಟ್ ಆಗಿದ್ದೀರಾ. ಹೇಗೆ ಇದು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ? ನಾನು ಆಲ್ಮೋಸ್ಟ್ ನನಗೊಂದು ಕಂಪ್ಲೀಟ್ ನನ್ನ ಫಿಸಿಕಲ್ ಆ್ಯಕ್ಟಿವಿಟಿನೇ ಜಿಮ್ಗೆ ಐ ಮೀನ್ ಫಿಟ್ನೆಸ್ಗೆ ಮಿನಿಮಮ್ 3 hours ಸ್ಪೆಂಡ್ ಮಾಡ್ತೀನಿ. ಮಿನಿಮಮ್ 3 hours ಪರ್ ಡೇ ಮಾಡೇ ಮಾಡ್ತೀನಿ, ಬಿಡೋದಿಲ್ಲ. ಸೊ ಅದು ನನಗೆ ಅವಾಗಲೇ ನಾನು ಹೆಲ್ಪ್ ಆಗಿದೆ. ಹಾಗಾಗಿ ಇವತ್ತಿನ ಎಲ್ಲ ಹೊಸಬ್ರಿಗೂ ನಾನು ಅದೇ ಹೇಳೋದು, ನಾಟ್ ಓನ್ಲಿ ಜಿಮ್ಮಿಂಗ್, ವಾಕಿಂಗ್ ಆಗ್ಬೋದು, ಜಾಗಿಂಗ್ ಆಗ್ಬೋದು, ಅಥವಾ ಒಂದು ಸ್ಪೋರ್ಟ್ಸ್ ಆಗ್ಬೋದು, ಇರಿ ಅಂತ. ಎಲ್ಲ ಬೆಚ್ಚಿಗೆ ಮಲ್ಕೋತಾರೆ, ಅದು ಪ್ರಾಬ್ಲಮ್. ಯಾವುದು ಬೇಡ ಏನು ಅಂತ ಹೇಳಿ ಅದು ಒಂಚೂರು ಎಲ್ಲರೂ ಒಂಚೂರು ಚುರುಕಾಗಿ ಆಕ್ಟಿವ್ ಮಾಡುತ್ತೆ, ನಮ್ಮನ್ನ ಆಕ್ಟಿವ್ ಮಾಡುತ್ತೆ. ಸೊ ವೀಕೆಂಡ್ ಅಲ್ಲಿ ಒಂದ್ ಕಡೆ ನೀವು ಹೇಳಿದ್ರೆ ಅಂದ್ರೆ ಫ್ರೆಂಡ್ಸ್ ಜೊತೆ ಇರ್ತೀನಿ, ಇನ್ನೊಂದ್ ಕಡೆ ನಾನು ಮೂವಿಗೆ ಟೈಮ್ ಕೊಡ್ತೀನಿ ಬೇರೆ ಬೇರೆ ಟೈಮ್ ಅಲ್ಲಿ ಅಂತ ಹೇಳಿ. ಬಟ್ ವೀಕೆಂಡ್ ನಿಮ್ಮ ಅಡ್ಡ ಜಿಮ್ ಕೂಡನಾ? ನಾವೇನೋ ಪ್ರಿಪೇರ್ ಆಗಬೇಕು ಅಂತಂದರೆ ನಮ್ಗೆ ಅವಾಗ ವೀಕೆಂಡ್ ಇರಲ್ಲ. ಇವಾಗೇನೋ ನಾನೇನೋ ಡಿಸೈನ್ ಮಾಡ್ಕೋಬೇಕು ಚೆನ್ನಾಗಿ ಫಿಸಿಕ್ನ ಅಂದರೆ ದೆರ್ ಈಸ್ ನೋ ವೀಕೆಂಡ್ ಅಗೇನ್. ಎವ್ರಿ ಸಂಡೇಸ್ ಕಂಪ್ಲೀಟ್ 8 days ವರ್ಕ್ ಮಾಡ್ತೀವಿ. ಅದೊಂದು ಕಲೆ ಅದು. ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಚೆನ್ನಾಗಿ ಕೆತ್ತನೆ ಮಾಡ್ಕೋಬೋದು. ಯಾವ ಶೇಪ್ ಬೇಕೋ ಆ ಶೇಪಿಗೆ ತರ್ಬೋದು ಬಾಡಿನ. ಅದು ನಮ್ಮ ಕೈಲೇ ಇದೆ. ಅಗೇನ್ ನಾವೇ ಡೈರೆಕ್ಟರ್ ಆಗೋದು. ಎಸ್. ಸೊ ಹಂಗಾಗಿ ಈಗ ಸದ್ಯಕ್ಕೆ ನಾನು ಮಾಡ್ತಿರೋ ಪ್ರಾಜೆಕ್ಟ್ಗಳಿಗೆ ವೆಯ್ಟ್ ಟ್ರೈನಿಂಗ್ ಬೇಕಾಗಿಲ್ಲ. ತಿರ್ಗಾ ವೆಯ್ಟ್ ಟ್ರೈನಿಂಗ್ ಶುರು ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು. ಆಗ ನೋಡೋಣ, ದೇವ್ರ ದಯೆ ಆಶೀರ್ವಾದ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಈ ಸರಿ ಅನ್ನೋ ಒಂದು ಆಸೆ ಇದೆ. ತಿರ್ಗಾ ಎಷ್ಟು ವೆಯ್ಟ್ ಇದ್ದೀರಿ ಈಗ? ಈಗ ಅರೌಂಡ್ 80 kg. 80 kg ಸ್ಟಾರ್ಟ್ ಮಾಡಿದಾಗ ತುಂಬ ಕಡಿಮೆ. ನಂದು ಸ್ಟಾರ್ಟ್ ಮಾಡಿ ನಾನು when I was 18 years ನಾನು ವೆಯ್ಟ್ ಟ್ರೈನಿಂಗ್ ಶುರು ಮಾಡಿದ್ದೆ. 18 years ಇವತ್ತರೆಗೂ ಬಿಟ್ಟಿಲ್ಲ, ಅದು ಮಾಡ್ತಾನೆ ಇದ್ದೀನಿ ನಾನು. ಡೈಲಿ ಮಾಡ್ತೀರಿ? ಎಸ್, ಎವ್ರಿ ಡೇ ಮಾಡ್ತೀನಿ. ಎವ್ರಿ ಡೇ ನಾನು ವೆಯ್ಟ್ ಟ್ರೈನ್ ಮಾಡಿಬಿಟ್ಟೆ ಹೋಗ್ಬೇಕು. ನನಗೆ ನನ್ನ ಒಬ್ಬರು ಫ್ರೆಂಡ್ ಆ್ಯಂಡ್ ನನಗೊಬ್ರು ಕೋಚ್ ಇದ್ದಾರೆ, ಅವರು ಎವ್ರಿ ಡೇ ಗೈಡ್ ಮಾಡ್ತಾರೆ. ಸೊ ಈಗ ಜಾಸ್ತಿ ಕಾರ್ಡಿಯೋ ಮಾಡ್ತೀನಿ, ಅಂದರೆ ಜಾಸ್ತಿ ವಾಕಿಂಗಲ್ಲಿದ್ದೀನಿ ಈಗ ಎವ್ರಿ ಡೇ ಲೈಕ್ ಅರೌಂಡ್ 10 to 12 kilometers ವಾಕ್ ಮಾಡ್ತೀನಿ. 12 kilometers ವಾಕೇ ಮಾಡ್ತೀನಿ ಎವ್ರಿ ಡೇ. ಹಂಗೆ ಈಗ ಅದು ಕೂಡ ಮೆಂಟಲ್ ಹೆಲ್ತ್. ಅಯ್ಯೋ, ನಾನು ಎಲ್ರಿಗೂ ಪಾಪ ಅದೇ ಹೇಳೋದು, ನೀವೇನು ಮಾಡೋಕ್ಕಾಗದಿದ್ರು ವಾಕ್ ಮಾಡಿ, ಅಟ್ಲೀಸ್ಟ್ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇವತ್ತು ನೋಡಿ, ಆಫ್ಟರ್ ಕೋವಿಡ್ಡು ಸುಮಾರು ಜನಕ್ಕೆ ಪಾಪ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ. ಅದರಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ಕೂಡ ತೀರ್ಕೋತಾ ಇದ್ದಾರೆ. ದಟ್ ಈಸ್ ಬಿಕಾಸ್ ಆಫ್ ಪೋಸ್ಟ್ ಕೋವಿಡ್ ಮೆಡಿಕೇಷನ್ಸ್ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಇದೆಲ್ಲ ತುಂಬ ಸಮಸ್ಯೆ ಆಗ್ತಾಯಿದೆ. ಇದನ್ನು ತಪ್ಪಿಸ್ಕೋಬೇಕು ಅಂದರೆ ಎವ್ರಿ ಡೇ ವಾಕ್ ಮಾಡೋದು ಒಳ್ಳೆಯದು. ಜಿಮ್ಮಲ್ಲಿ ಯಾವ್ಯಾವ್ದು ನೀವು ಮಾಡ್ತೀರಿ? ನೀವು ಎಲ್ಲ ಈಗ ಬಂದಿರೋದು ಅಷ್ಟೇ. ಇದಕ್ಕೆ ಮುಂಚೆಯಿಂದ ಇದೆಲ್ಲ ಏನು ಇರಲಿಲ್ವೋ ಅದೆಲ್ಲ ಈಗ ಕಬ್ಬಿಣದ ವೆಯ್ಟ್ಸ್ ಇತ್ತಾಗ ಅವಾಗೆಲ್ಲ ಹಿಡಿದ್ರೆ ಇದೆಲ್ಲ ಕಿತ್ತೋಗ್ಬಿಡೋದು. ಇದೆಲ್ಲನೂ ಎಲ್ಲ ಕಡೆ ಗಾಯ ಆಗಿಬಿಟ್ಟಿರೋದು. ಹಂಗೆ ವೆಯ್ಟ್ ಟ್ರೈನಿಂಗ್ ಇತ್ತು. ಈಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋ ವೆಯ್ಟ್ಸ್ ಬಂದಿದೆ. ರಬ್ಬರ್ ಕೋಟೆಡ್ ಇರುತ್ತೆ, ಕೆಲವೆಲ್ಲನೂ ಸೇಫ್ಟಿಗಳಿದ್ದಾವೆ. ಅವತ್ತೆಲ್ಲ ಸೇಫ್ಟಿ ಮೆಷರ್ಸ್ ಏನಿಲ್ಲ. ಈಗ ಸ್ಕ್ವಾಟ್ಸ್ ಮಾಡೋಕ್ಕೆ ಅವಾಗೆಲ್ಲ ಬರೀ ನಾವೇ ಫಿಸಿಕಲಿ ಮಾಡ್ತೀವಿ. ಈಗೆಲ್ಲ ಮಷಿನರೀಸ್ ಇದೆ, ತುಂಬ ಈಸಿ ಅನಿಸುತ್ತೆ ಮಾಡೋಕ್ಕೆ. ಇದೆಲ್ಲ ಎಷ್ಟು ವೆಯ್ಟ್ ಎತ್ತಿದ್ರಿ ನೀವು? ಎಷ್ಟು kg? ನಂದು ಲೈಕ್ ಸ್ಕ್ವಾಟ್ಸ್ ಮಾಡಿದಾಗ ನಾನು ಅದರಲ್ಲಿ 2 ಥರ ಇದೆ. ನಾವು ವೆಯ್ಟ್ ಇಟ್ಟು ಸ್ಕ್ವಾಟ್ಸ್ ಮಾಡ್ತೀವಿ ಅಂದರೆ ನಾನು ಲಾಸ್ಟ್ ಹೊಡೆದಿದ್ದು 220 kgs ಏನೋ ಹೊಡೆದಿದೆ, 220 kgs. ಅದು ರೆಕಾರ್ಡ್ ನನಗೆ. ಅದು ಬಿಟ್ಟರೆ ಲೆಗ್ ಪ್ರೆಸ್ ಅಂತ ಮಾಡ್ತೀವಿ. ಅದು ಮಾಡಿದ್ರೆ ಅರೌಂಡ್ 300 kg ಮೇಲೆ ಮಾಡಿದ್ದೀನಿ ಅದನ್ನು. ಅಥವಾ ಯಾರೋ ಫಿಟ್ನೆಸ್ ನೀವು ದೇವಸ್ಥಾನ ಅಂತ ಪರಿಗಣಿಸ್ತೀರಿ? ಹೌದು, ನನ್ನ ದೇವಸ್ಥಾನ. ಹೌದೌದು. ನಂಗೆ ಪ್ರತಿಯೊಂದು ವೆಯ್ಟ್ಸು ನನ್ನ ಜೊತೆ ಮಾತಾಡುತ್ತೆ. ಅಂದರೆ ಆ ರ್ಯಾಪೋ ಇಟ್ಕೋತೀವಿ. ಅವಾಗ ನಾವು ಏನು ವೆಯ್ಟ್ ಎತ್ತರೂ ನಮ್ಗೆ ಅದು ತೂಕ ಅನಿಸಲ್ಲ. ಅದು ಆ ಒಂದು ಇದರಲ್ಲಿ ನಾವು ಲೈಕ್ ಒಂದು ನಾನ್ ಲಿವಿಂಗ್ ಥಿಂಗ್ ಜೊತೆ ಒಬ್ಬ ಲಿವಿಂಗ್ ಮನುಷ್ಯ, ಲಿವಿಂಗ್ ಬೀಯಿಂಗ್ ಮಾತಾಡೋದಂದರೆ ಆ ಒಂದು ಕನೆಕ್ಷನ್ ನಮಗೆ. ನಾನು ಆಲ್ಮೋಸ್ಟ್ ಡಯಟಲ್ಲೇ ಇರ್ತೀನಿ. ನಾನ್ ವೆಜ್ ತಿಂತೀನಿ ನಾನು ಆಲ್ಮೋಸ್ಟ್. ಅಂದರೆ ತುಂಬ ಕಂಟ್ರೋಲ್ಡಲ್ಲಿ ಇರ್ತೀವಿ ನಾವೀಗ. ಒಂದೊಂದ್ಸರಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಬರುತ್ತೆ, ಅದನ್ನು ಮಾಡ್ತೀನಿ. ಅವಾಗ ಡೈಲಿ ಒಂದೇ ಊಟ ಮಾಡ್ತೀನಿ. ಈಗ ಸದ್ಯಕ್ಕೆ ಡೈಲಿ ಒಂದು ಊಟದಲ್ಲಿ ಒಂದೇ ಊಟ ರಾತ್ರಿ ಬೆಳಗ್ಗೆ ಸಂಜೆವರೆಗೂ ಏನಿಲ್ಲ. ಒಂದು ಸ್ವಲ್ಪ ಜ್ಯೂಸ್ ಅದು ಇದು ತೊಗೋತೀನಿ, ಇಲ್ಲ ಸೊಪ್ಪು ಗಿಪ್ಪು ತಿಂತೀನಿ. ಅದು ಬಿಟ್ಟರೆ ಊಟ ಇಲ್ಲ. ರಾತ್ರಿ ಒಂದೇ ಸರಿ ಊಟ ಮಾಡ್ತೀನಿ ಅಷ್ಟೇ.
ಹಂಗೆ ಮನುಷ್ಯನಿಗೆ ದೇಹದಲ್ಲೂ ಕೊಬ್ಬಾಗಕ್ಕೆ ಬಿಡಬಾರ್ದು, ಒಳ್ಳೇದಲ್ಲ. ಅಂದ್ರೆ ನಾರ್ಮಲ್ ಆಗಿ ಹಂಗೇನೇನಾ ಅಥವಾ ಈಗ ಮಾತ್ರ ನಿಮ್ಮ ಫುಡ್? ನನ್ನ ಬುದ್ಧಿ ಬಂದಾಗಲಿಂದನೂ ಅಷ್ಟೇ. ನಾನು ಸ್ವೀಟ್ಸ್ ತಿನ್ನಲ್ಲ, ಸಾಫ್ಟ್ ಡ್ರಿಂಕ್ಸ್ ಕುಡಿಯಲ್ಲ, ಐಸ್ ಕ್ರೀಮ್ ತಿನ್ನಲ್ಲ. ಯಾವತ್ತೋ ರೇರ್, ವರ್ಷದಲ್ಲಿ ಒಂದು ದಿವಸ ಒಂದು ಚೂರು ತಿಂದಿದ್ರೆ ಹೆಚ್ಚು. ಅದು ಬಿಟ್ಟರೆ ಏನು ಟಚ್ ಮಾಡಲ್ಲ ನಾನು. ಸೊ ಫಿಟ್ನೆಸ್ನ ಹೇಗೆ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗೆ ಹೇಳೋದಾದರೆ ಫಿಟ್ನೆಸ್ ಟಿಪ್ಸ್ ಏನು ಹೇಳೋದಕ್ಕೆ ಬಯಸ್ತೀರಿ? ಸಿ ದಟ್ ಎವ್ರಿ ಡೇ ಜಿಮ್ಗೆ ಹೋಗೋದಾಗ್ಬೋದು, ರನ್ನಿಂಗ್, ವಾಕಿಂಗ್, ಜಾಗಿಂಗ್, ಅಥವಾ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿ ಸ್ಪೋರ್ಟ್ಸ್ ಮಾಡೋದಾಗಲಿ, ಇದೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅದನ್ನು ಬಿಟ್ಟು ನಾನು ಹಂಗೆ ಇರ್ತೀನಿ ಅಂದರೆ ಸೋಂಬೇರಿತನ ಬರುತ್ತೆ. ಸೋಂಬೇರಿತನ ಬಂದರೆ ಗೊತ್ತಿಲ್ಲದಂಗೆ ಹೊಟ್ಟೆ ಬರುತ್ತೆ. ಹೊಟ್ಟೆ ಬಂದರೆ ಮನುಷ್ಯ ಹೋದ ಅಂತ ಅಲ್ಲಿ ಹೊತ್ತು. ಎಸ್, ನೋಡಿದ್ರಲ್ಲ, ವೀಕೆಂಡ್ ಅಲ್ಲಿ ಇವರು ವೀಕ್ ಡೇಸ್ ಅಲ್ಲೂ ಕೂಡ ಜಿಮ್ ಮಾಡ್ತಾರೆ, ಫಿಟ್ನೆಸ್ ಅನ್ನು ಕಾಯ್ದುಕೊಳ್ತಾರೆ. ಅದರ ಜೊತೆಗೆ ವೀಕೆಂಡ್ ಅಡ್ಡಾದಲ್ಲಿ ನಾವು ತೋರಿಸಿದ್ವಲ್ಲ, ಇವರು ಯಾವ ರೀತಿಯಾಗಿ ಜಿಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದೆ. ಇವರು ಫ್ರೆಂಡ್ಸ್ ಜೊತೆ ಹೇಗಿರ್ತಾರೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನಿಮ್ಗೆ ನಾನು ತೋರಿಸ್ತೀನಿ. ದುನಿಯಾ ವಿಜಿ ವೀಕೆಂಡ್ ಅಲ್ಲಿ ಏನ್ ಮಾಡ್ತಾರೆ, ಯಾವ ರೀತಿಯಾಗಿರ್ತಾರೆ, ಅವರು ತಮ್ಮ ಲೈಫ್ ಸ್ಟೈಲ್ ನ ಬದಲಾವಣೆ ಮಾಡ್ಕೊಂಡಿದ್ದು ಹೇಗೆ ಅನ್ನೋದ್ರಲ್ಲಿ ಒಂದಷ್ಟು ವಿಚಾರ ನಿಮಗೆ ತಿಳಿಸಿದ್ರು. ಅದರ ಜೊತೆಗೆ ಅಷ್ಟಲ್ಲ, ಫ್ರೆಂಡ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಇರ್ತಾರೆ, ಎಲ್ಲೆಲ್ಲಿ ಹೋಗ್ಬೇಕು ಅವ್ರ ಜೊತೆನೇ ಇರ್ತಾರೆ. ಈಗ ನಾನು ತೋರಿಸ್ತಾ ಇರೋ ದೃಶ್ಯ ಕೂಡ ಅಷ್ಟೇ. ವೀಕೆಂಡ್ ಅಲ್ಲಿ ಮಾತ್ರ ಅಲ್ಲ, ಪ್ರತಿ ಟೈಮಲ್ಲಿ ಕೂಡ ಫ್ರೆಂಡ್ಸ್ ಜೊತೆ ಅವರು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಫ್ಯಾಮಿಲಿ ಕೂಡ ಅದೇ ರೀತಿಯಾಗಿ ಟೈಮ್ ಅನ್ನ ಕೊಡ್ತಾರೆ. ಸೊ ನಿಮ್ಮ ವೀಕೆಂಡ್ ಆಗಿರ್ಬೋದು, ವೀಕ್ ಡೇಸ್ ಅಲ್ಲಿ ಕೂಡ ಫ್ರೆಂಡ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ? ವೀಕೆಂಡ್ ಅಲ್ಲಿ ಎಲ್ಲೆಲ್ಲಿ ಜೊತೆ ಹೋಗ್ತೀರಿ ನೀವು ಫ್ರೆಂಡ್ಸ್ ಜೊತೆಗೆ? ನನಗೆ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಲೈಫ್ ಯಾವಾಗ್ಲೂ ಒಂದು ವರ್ಡ್ ಇದೆ, ಲೈಕ್ ಎವ್ರಿಬಡಿ ಹ್ಯಾಸ್ ಟು ಬಿಕಮ್ ಎ ಫ್ರೆಂಡ್ ಅಂಟಿಲ್ ದ ಲಾಸ್ಟ್ ಬ್ರೆತ್ ಅಂತ. ಎಲ್ಲರೂ ಸ್ನೇಹಿತರೇ ಆಗಬೇಕಿಲ್ಲಿ. ಅದು ಹೆಂಡತಿ ಸ್ಥಾನ ಆಗ್ಬೋದು, ಗಂಡ ಆಗ್ಬೋದು, ಅಥವಾ ಗಂಡನಿಗಿರೋ ಸ್ನೇಹಿತರಾಗ್ಬೋದು, ಅಥವಾ ಹೆಂಡತಿಗಿರೋ ಸ್ನೇಹಿತರಾಗ್ಬೋದು. ಅವರೆಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಆದಾಗ ಮಾತ್ರ ಸಾಧ್ಯ. ಈಗ ಒಂದು ಬದುಕು ಚೆನ್ನಾಗಿ ನಡೆಯುತ್ತೆ ಒಂದು ಗಂಡ ಹೆಂಡತಿ ಮಧ್ಯೆ ಅಂದರೆ ಅವ್ರು ಕ್ಲೋಸ್ ಫ್ರೆಂಡ್ ಆಗಬೇಕು. ಕ್ಲೋಸ್ ಫ್ರೆಂಡ್ ಆದಾಗ ಮಾತ್ರ ಒಬ್ರಿಗೊಬ್ರು ಸಹಿಸ್ಕೊಂಡು ಬದುಕೋಕ್ಕೆ ಸಾಧ್ಯ. ನೀನೇನು ನಾನೇನು ಅಂದರೆ ಅದು ಏನೇನೋ ತೊಗೊಂಡು ಹೋಗ್ತಾ ಇರತ್ತೆ. ಸೊ ದಟ್ ಈಸ್ ಲೈಫ್. ನಾನು ಯಾವಾಗಲೂ ಇಷ್ಟಪಡೋದು ಸ್ನೇಹಿತರನ್ನ. ತುಂಬ ಸ್ನೇಹಕ್ಕೆ ತುಂಬ ಬೆಲೆ ಕೊಡ್ತೀನಿ. ಅದರಿಂದ ತುಂಬ ಮಿಸ್ಯೂಸ್ ಆಗೋಗಿದ್ದೀನಿ, ಆಯಿತಾ. ಬಟ್ ಅದು ಈಗ ಆಗ್ತಾ ಇಲ್ಲ, ಯಾಕಂದರೆ ಅಂಥ ಸ್ನೇಹಿತರು ಯಾರೂ ಇಲ್ಲ. ಇರೋರೆಲ್ಲ ಒಳ್ಳೆ ಗೊತ್ತಾಗ್ಬಿಡುತ್ತೆ ನಮಗೆ. ಎಸ್, ಗೊತ್ತಾಗ್ಬಿಡುತ್ತೆ, ವೈಬಲ್ ಗೊತ್ತಾಗ್ಬಿಡುತ್ತೆ. ಅದೇ ಕೇಳಿದ್ರೆ ಗೊತ್ತಾ ಏನು ಎಕ್ಸ್ಪೀರಿಯೆನ್ಸ್ ಆಯಿತು, ಇದೇ ಎಕ್ಸ್ಪೀರಿಯೆನ್ಸು. ಅವಾಗ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಎಷ್ಟೋ ಜನ ನಂತರ ಸುಮಾರು ಜನ ಮಾಡಿದ್ದಾರೆ, ಅಯ್ಯೋ ಗೊತ್ತಾಗಲಿಲ್ಲ ನಮಗೆ ಅಂತ. ಸ್ನೇಹಿತರು ಅನ್ನೋದು ಕೊನೆವರೆಗೂ ಇರಬೇಕು. ಆ ಕೊನೆವರೆಗೂ ಹೆಂಗಿರಬೇಕು ಅಂದರೆ, ಯಾವಾಗಲೂ ನಾನು ನಿನಗೆ ಒಳ್ಳೇದು ಬಯಸ್ತೀನಿ ಅಂತ ನಿಂತರೆ, ನಾನು ನಿನಗೆ ಒಳ್ಳೇದು ಬಯಸ್ತೀನಿ ಅಂತ ಇಬ್ಬರು ನಿಂತಾಗ ಮಾತ್ರ ನೋಡಿ, ನಾನು ಒಳ್ಳೇದು ಬಯಸ್ತಾ ಇದ್ದೀನಿ, ಆತನೂ ಒಳ್ಳೇದು ಬಯಸ್ತಾ ಇದ್ದಾನೆ. ಎಲ್ಲವನ್ನೂ ಸಹಿಸೋವಂಥವ್ನು ಇರಬೇಕು. ಸಹಿಸೋಕ್ಕಾಗದೇ ಇರೋವಂಥ ಸ್ನೇಹಿತ ಇರ್ತಾನೆ, ಮುಖವಾಡ ಹಾಕ್ಕೊಂಡು. ಗೊತ್ತಾಗಲ್ಲ ನಮಗೆ ಈಗ ಗೊತ್ತಾಗ್ಬಿಡುತ್ತೆ ಬಿಡಿ. ನೀವು ಕೇಳಿದ ಎಕ್ಸ್ಪೀರಿಯೆನ್ಸ್ ಇದೆ ನಮಗಾಗಿರೋದು ಈ 50 ವರ್ಷದಲ್ಲಿ. ಸೊ ನಾನು ನಿನಗೆ ಒಳ್ಳೇದು ಮಾಡ್ತೀನಿ, ನೀನು ನನಗೆ ಒಳ್ಳೇದು ಮಾಡು ಅಂದಾಗ ಮಾತ್ರ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು. ನಾನು ನಿಮ್ಗೆ ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ಮನಸ್ಸು ಹೇಳ್ತೀನಿ ನಾನು ಈತನಿಗೆ ಒಳ್ಳೇದು ಬಯಸಬೇಕು, ಒಳ್ಳೇದು ಮಾಡಬೇಕು ಅಂತ. ಇದು ಸ್ನೇಹ ಅಂತ ಕರಿತೀವಿ ಯಾವಾಗಲೂ. ಇದನ್ನು ನಾನು ಯಾವಾಗಲೂ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಜೊತೇಲಿ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೇಲಿ ಯಾರು ಏನೋ ಜಾಲಿಯಾಗಿ, ನಾನು ಯಾರನ್ನೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ನಾವು ಗೊತ್ತಿಲ್ದಂಗೆ ಮಿಸ್ಯೂಸ್ಗಳಾಗ್ಬಿಟ್ಟಿರ್ತೀವಿ. ನಾನೇ ಅಂತಲ್ಲ, ಎಲ್ಲರೂ ಅಷ್ಟೇ ಗೊತ್ತಿಲ್ದಂಗೆ ಮಿಸ್ಯೂಸ್ಗಳಾಗ್ಬಿಟ್ಟಿರ್ತೀವಿ. ಅದನ್ನು ಬಿಟ್ಟು ಯೂಸ್ಫುಲ್ಲಾಗಿರಬೇಕು ಅಂದರೆ ಒಂದಷ್ಟು ಜನ ಒಳ್ಳೆ ಸ್ನೇಹಿತರು ಇರಬೇಕು. ಅದು ನನಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಒಂದು 4-5 ಜನ ಇದ್ದಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ಯಾರೂ ಇಲ್ಲ. ನಾವು ಮನೆಯಲ್ಲೇ ಸೇರ್ತೀವಿ, ನಾನು ಮನೆಯಲ್ಲೇ ಮಾತಾಡ್ತೀವಿ. ಇಲ್ಲಾಂದರೆ ಯಾರಿಗೂ ಸಿಗದಿರೋ ಜಾಗ, ನಾಟ್ ರೀಚಬಲ್ ಏರಿಯಾಕ್ಕೆ ಹೋಗ್ತೀವಿ, ಕಾಡಿಗೆ ಹೋಗ್ತೀವಿ, ಅಲ್ಲಿ ಆರಾಮಾಗಿರ್ತೀವಿ. ಫ್ರೆಂಡ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಏನು? ಸ್ನೇಹ ಅಂದರೆ ಉಸಿರು. ಓಕೆ. ಫ್ಯಾಮಿಲಿ ಅಂದರೆ? ಫ್ಯಾಮಿಲಿ ಅಂದ್ರೂ ಕರೆಕ್ಟಾಗಿರೋ ಫ್ಯಾಮಿಲಿ ಆದರೆ ಮಾತ್ರ ಅದು ಉಸಿರು. ಕರೆಕ್ಟ್ ಆದ ಫ್ಯಾಮಿಲಿ ಅಂದರೆ ಅಲ್ಲ, ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಫ್ಯಾನ್ಸ್ ನಿಮ್ಮ ಲೈಫಲ್ಲಿ? ಫ್ಯಾನ್ಸ್ ಉಸಿರು. ಓಕೆ. ಎಲ್ಲರೂ ಒಂದೇ ರೀತಿ ಟ್ರೀಟ್ ಮಾಡಿ? ಹೌದೌದು. ಅವರೆಲ್ಲರೂ ಇಲ್ಲ ಅಂದರೆ ಆಗೋದೇ ಇಲ್ವಲ್ಲಪ್ಪ. ಸೊ ಹೇಗಿದೆ ಫ್ಯಾಮಿಲಿ ಲೈಫ್? ತುಂಬ ಚೆನ್ನಾಗಿದ್ದೀನಿ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ರೀ.
ಮುಂದೆ ಇರೋರು ಚೆನ್ನಾಗಿರ್ಬೇಕು, ನಿಮ್ಮ ಜೊತೆ ಚೆನ್ನಾಗಿದ್ರೆ ಅಷ್ಟೇ. ನಾನು ಯಾವಾಗಲೂ ಚೆನ್ನಾಗಿರ್ತೀನಿ. ಓಕೆ, ಫೈನಲ್ ಪ್ರಶ್ನೆ ನಂದು. ನಿಮ್ಗೆ ಇಲ್ಲಿವರೆಗೂ ಒಂದು ರೀತಿಯ ಮಜಲು, ಈಗ ಒಂದಂದ್ರೆ ಡೈರೆಕ್ಷನ್ ಆಗಿರ್ಬೋದು ಅಥವಾ 50 ವರ್ಷದ ನಂತರ ನಿಮ್ಮ ಕನಸುಗಳು ಏನಿದೆ, ಇನ್ನು ಏನಾದರೂ ಒಂದು ಮಾಡಬೇಕು ಈ ಥರದ್ದು ಅಂತ ಏನಾದರೂ ಇದೆಯಾ? ನಾಳೆ ಬೆಳಿಗ್ಗೆ ಎಲ್ಲರೂ ಎದ್ದರೆ ಸಾಧನೆ ಮಾಡಕ್ಕೆ ಹೊರಡ್ತೀವಿ, ಆ ದಿನ ಕಳೆಯೋದೇ ಸಾಧನೆ. ಸೊ ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದು ಫೈನಲ್ ಕ್ವಶನ್. ಈಗ ಅಂದ್ರೆ ಸಿನಿಮಾ ಬರ್ತಿರೋದೇ ಕಡಿಮೆ, ಇನ್ನೊಂದ್ ಕಡೆ ಥಿಯೇಟರ್ ಕಡೆ ಜನ ಮುಖ ಮಾಡ್ತಾ ಇಲ್ಲ. ಕೆಲವುಗಳ ಮಾತುಗಳು ಕೇಳಿ ಬರ್ತಿದೆ, ಹೀರೋಗಳಿಗೆ ಅಂದ್ರೆ 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ಸಿನಿಮಾಗಳನ್ನ ಮಾಡ್ತಾರೆ, ಇದು ಕೂಡ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಹಂಗೆ ಇಲ್ಲ, ಈಗ ಎಲ್ರೂ ಒಂದು ಆಸೆ ಇರುತ್ತೆ, ಮತ್ತೆ ಸೋಲ್ಬಾರ್ದು ಅನ್ನೋ ಒಂದು ಆಸೆಗೆ ಪ್ರಿಪ್ರೇಷನ್ ನಡೀತಾರೆ ಎಲ್ಲರೂ ಅಲ್ವಾ. ಆ ಪ್ರಿಪ್ರೇಷನ್ ಟೈಮ್ ಹಿಡಿತಾ ಇದೆ, ಅದು ತುಂಬ ಕಷ್ಟ. ಒಂದು ಗೆಲುವು ತಗೊಳ್ಳೋದು ಒಂದು ಸಿನಿಮಾಲಿ 7 ಜನ್ಮ ಎತ್ತದಂಗೆ, ಅದು ತಮಾಷೆ ವಿಷಯ ಅಲ್ಲ ಅದು. ಸೊ ಹಂಗಾಗಿ ಅವ್ರಿಗೆ ಆದ ಭಯಗಳಿರ್ತವೆ, ಅವ್ರದ್ದೇ ಆದ ಯೋಚನೆ ಇರುತ್ತೆ, ಇದು ಹೊರ್ಗಡೆ ವರ್ಕ್ ಆಗುತ್ತಾ ಇಲ್ವಾ ಅಂತ. ಅದನ್ನು ಡಿಸೈಡ್ ಮಾಡೋಕ್ಕೆ ತಿಂಗಳಾನುಗಟ್ಟಲೆ ಹೇಳೋದ್ಬಿಡುತ್ತೆ. ಇವಾಗ ಒಂದು ಸಿನಿಮಾ ಗೆಲುವು ಅಂದ ತಕ್ಷಣ ಅದರಿಂದ ಎಷ್ಟು ದೊಡ್ಡ ಪರಿಶ್ರಮ ಇರುತ್ತೆ ಅಂತ ನಮ್ಗಳಿಗೆ ಗೊತ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ವೀಕೆಂಡ್ ಅಡ್ಡದಲ್ಲಿ ನಿಮ್ಮ ವೀಕೆಂಡ್ ಏನು, ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಹಾಗೆ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ವೀಕೆಂಡ್ ಅಡ್ಡದಲ್ಲಿ ದುನಿಯಾ ವಿಜಯ್ ಅವರು ಏನ್ ಮಾಡ್ತಾರೆ, ಯಾವ ರೀತಿಯಾಗಿರ್ತಾರೆ, ಯಾರ್ಯಾರ ಜೊತೆ ಇರ್ತಾರೆ ಅನ್ನೋದನ್ನ ನೋಡಿದ್ರಲ್ಲ. ಇದು ಇವತ್ತಿನ ವೀಕೆಂಡ್ ಅಡ್ಡ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.